ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನವರಾತ್ರಿ ಆಚರಣೆ ದಿನದಲ್ಲಿ ನಾವು ಹೇಳ್ಕೊಳ್ಬೇಕಾದಂಥ ಬೀಜಾಕ್ಷರಿ ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ 9 ದಿನಗಳ ಕಾಲ ಹೇಳ್ಕೊಳ್ಬೇಕಾಗಿರುವಂತಹ ಬೀಜಾಕ್ಷರಿ ಮಂತ್ರಗಳು. ಅಂದರೆ ಪ್ರತಿದಿನ ಒಂದೊಂದು ದೇವತೆಗೆ ಒಂದೊಂದು ಬೀಜಾಕ್ಷರಿ ಮಂತ್ರಗಳನ್ನು ನಾವು ಹೇಳ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಮೊದಲನೇ ದಿನ ಬಂದು ಶೈಲಪುತ್ರಿ ಆಗಿರ್ತಾರೆ. ಆ ಶೈಲಪುತ್ರಿಗೆ ನೀವು ಹೇಳ್ಕೊಳ್ಬೇಕಾಗಿರುವಂತಹ ಬೀಜಾಕ್ಷರಿ ಮಂತ್ರ ಬಂದು ರಿಂ ಶಿವಾಯೇ ನಮಃ ಅಂತ ನೀವು ಪ್ರತಿದಿನ ನೀವು 11 ಸಾರಿ, 21 ಸಾರಿ ಅಥವಾ 108 ಸಾರಿ ನೀವು ಹೇಳ್ಕೊಳ್ಬೇಕಾಗುತ್ತೆ. ನೋಡಿ, ಇನ್ನೂ ಒಂದು ಸಾರಿ ಹೇಳ್ತೀನಿ ಆ ಮಂತ್ರನ. ಶೈಲಪುತ್ರಿ ದೇವಿಗೆ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ರಿಂ ಶಿವಾಯೇ ನಮಃ ಅಂತ ಹೇಳ್ಕೊಬೇಕು. ಇನ್ನು ನೀವು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಆ ಬೀಜಾಕ್ಷರಿ ಮಂತ್ರ ಬಂದು ರಿಂ ಶ್ರೀ ಅಂಬಿಕಾಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ, ಎರಡನೇ ದಿನ ಬಂದು ಬ್ರಹ್ಮಚಾರಿಣಿ ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ರಿಂ ಶ್ರೀ ಅಂಬಿಕಾಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ಇನ್ನು ಮೂರನೇ ದಿನ ಬಂದು ನೀವು ಚಂದ್ರಘಂಟ ದೇವಿ ಆಗಿರ್ತಾರೆ. ಆ ಚಂದ್ರಘಂಟ ದೇವಿಗೆ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಬಂದು ಏಂ ಶ್ರೀ ಶಕ್ತಾಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಮೂರನೇ ದಿನ ಬಂದು ಚಂದ್ರಘಂಟ ದೇವಿ ಆಗಿರ್ತಾರೆ. ಆ ದೇವಿಗೆ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಬಂದು ಏಂ ಶ್ರೀ ಶಕ್ತಾಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಇನ್ನು ನೀವು 4ನೇ ದಿನ ಬಂದು ನೀವು ಕೂಷ್ಮಾಂಡ ದೇವಿಗೆ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಆ ದೇವಿಗೆ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ಏಂ ರೀ ದೇವ್ಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ನೋಡಿ, ಆ ಮಂತ್ರ ಇನ್ನೊಂದು ಸರಿ ಹೇಳ್ತೀನಿ. 4ನೇ ದಿನ ಕೂಷ್ಮಾಂಡ ದೇವಿ ಆಗಿರ್ತಾರೆ. ಅವರಿಗೆ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ಬಂದು ಏಂ ರೀ ದೇವ್ಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ಇನ್ನು ನೀವು 5ನೇ ದಿನ ನೀವು ಸ್ಕಂದಮಾತನ ನೀವು ಪೂಜೆ ಮಾಡಬೇಕಾಗುತ್ತೆ. ಈ ಸ್ಕಂದಮಾತಾ ದೇವಿಗೆ ನೀವು ಹೇಳ್ಕೊಳ್ಬೇಕಾಗಿರೋ ಅಂಥ ಬೀಜಾಕ್ಷರಿ ಮಂತ್ರ ರೀಂ ಕ್ರೀಂ ಸ್ವಾಮಿಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. 5ನೇ ದಿನ ಬಂದು ಸ್ಕಂದಮಾತಾ ದೇವಿನ ನೀವು ಪೂಜೆ ಮಾಡಬೇಕಾಗುತ್ತೆ. ಅವತ್ತಿನ ದಿನ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ರೀಂ ಕ್ರೀಂ ಸ್ವಾಮಿಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ಇನ್ನು ನೀವು 6ನೇ ದಿನ ಬಂದು ನೀವು ಕಾತ್ಯಾಯಿನಿ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಇನ್ನು ನೀವು 6ನೇ ದಿನ ಹೇಳ್ಕೊಳ್ಬೇಕಾಗಿರುವಂಥ ಬೀಜಾಕ್ಷರಿ ಮಂತ್ರ ಬಂದು ಕ್ರೀಂ ಶ್ರೀ ತ್ರಿನೇತ್ರಾಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ, ಇನ್ನೂ ಒಂದು ಸರಿ ಆ ಬೀಜಾಕ್ಷರಿ ಮಂತ್ರನ ಹೇಳ್ತಿದ್ದೀನಿ. ಕಾತ್ಯಾಯಿನಿ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಕ್ರೀಂ ಶ್ರೀ ತ್ರಿನೇತ್ರಾಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗತ್ತೆ. ಇನ್ನು ನೀವು 7ನೇ ದಿನ ಬಂದು ಕಾಳರಾತ್ರಿನ ನೀವು ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ನೀವು ಹೇಳ್ಕೊಳ್ಬೇಕಾಗಿರೋ ಅಂತಹ ಬೀಜಾಕ್ಷರಿ ಮಂತ್ರ ಬಂದು ಕ್ರೀಂ ಏಂ ಶ್ರೀ ಕಾಳಿಕಾಯೇ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ನೋಡಿ, 7ನೇ ದಿನ ನೀವು ಪೂಜೆ ಮಾಡಬೇಕಾಗಿರೋದು ಕಾಳರಾತ್ರಿನ ಆಗಿರುತ್ತೆ. ಅಲ್ಲಿ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ಕ್ರೀಂ ಏಂ ಶ್ರೀ ಕಾಳಿಕಾಯೇ ನಮಃ ಅಂತ ಹೇಳ್ಕೊಬೇಕಾಗುತ್ತೆ. ಇನ್ನು ನೀವು 8ನೇ ದಿನ ನೀವು ಮಹಾಗೌರಿನ ನೀವು ಪೂಜೆ ಮಾಡಬೇಕಾಗುತ್ತೆ. ಅವತ್ತಿನ ದಿನ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ಶ್ರೀಂ ಕ್ರೀಂ ರೀಂ ವರದಾಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ, ಇನ್ನೂ ಒಂದು ಸರಿ ಆ ಮಂತ್ರನ ಹೇಳ್ತೀನಿ. ಮಹಾಗೌರಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಬಂದು ಶ್ರೀ ಕ್ರೀಂ ರೀಂ ವರದಾಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಇನ್ನು ನೀವು 8ನೇ ದಿನ ಅಂದರೆ 9ನೇ ದಿನ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ಬಂದು ಸಿದ್ಧಿದಾತ್ರೆ ಆಗಿರ್ತಾರೆ. ಆ ಸಿದ್ಧಿದಾತ್ರೆನ ನೀವು ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ರೀಂ ಕ್ರೀಂ ಏಂ
ಸಿದ್ಧಿಯೈ ನಮಃ ಅಂತ ನೀವು ಹೇಳ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನೀವು 9 ದಿನಗಳ ಕಾಲ ನಿರಂತರವಾಗಿ ನೀವು ಈ ಮಂತ್ರಗಳನ್ನು ನೀವು ಹೇಳ್ಕೊಳ್ಬೋದು. ಅದರಲ್ಲೂ ವಿಶೇಷವಾಗಿ ನಿಮಗೆ 9 ದಿನ ಈ ಮಂತ್ರಗಳನ್ನು ನೀವು ಹೇಳ್ಕೊಳಕ್ಕಾಗಲಿಲ್ಲ ಅಂತನ್ನೋರು, ನಿಮಗೆ ಅನುಕೂಲ ಆದರೆ ನೀವು ಏನಾದರೂ ದೇವಿಯ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಯಾವ ದೊಡ್ಡ ಮಂತ್ರಗಳು ಬರ್ತಾ ಇಲ್ಲ ಅಂದರೆ ಇದೊಂದು ಸರಳ ಮಂತ್ರನ ನೀವು 9 ದಿನಗಳ ಕಾಲ ಅವನ್ನ ನೀವು ಪಠಿಸೋಕ್ಕಾಗದಿದ್ರು ಇದೊಂದು ಮಂತ್ರನ ನೀವು 11 ಸರಿ 21 ಸರಿ 108 ಸರಿ ನೀವು ಹೇಳ್ಕೊಬೋದು. ಆ ಮಂತ್ರ ಯಾವುದು ಅಂದರೆ ಓಂ ದುಮ್ ದುರ್ಗಾಯೇ ನಮಃ ಅಂತ ನೀವು ಹೇಳ್ಕೊಬೋದು. ಅಕಸ್ಮಾತ್ ನಿಮ್ಗೆ ಅದೂ ಬರಲಿಲ್ಲ ಅಂದರೆ ನೀವು ಈ ಬೀಜಾಕ್ಷರಿ ಮಂತ್ರನ ನೀವು ಪ್ರಾರ್ಥನೆ ಮಾಡೋದ್ರಿಂದ ನೀವು ಲಕ್ಷ್ಮಿಯ ಜೊತೆಗೆ ಸರಸ್ವತಿಯ ಜೊತೆಗೆ ದುರ್ಗಾದೇವಿನೂ ನೀವು ಪ್ರಾರ್ಥನೆ ಮಾಡ್ಕೊಳ್ಳಬಹುದು. ಅಂದರೆ ಮೂರೂ ದೇವತೆಗಳ ಅನುಗ್ರಹ ಪಡೆಯೋದಕ್ಕೆ ಇದೊಂದು ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಬೋದು. ಆ ಬೀಜಾಕ್ಷರಿ ಮಂತ್ರ ಈ ರೀತಿ ಇದೆ: ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ನಮಃ ಅಂತ ನೀವು ಹೇಳ್ಕೊಬೋದು. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ ಆ ಮಂತ್ರನ: ಓಂ ಐಂ ರೀಂ ಕ್ರೀಂ ಚಾಮುಂಡಾಯೇ ನಮಃ ಅಂತ ನೀವು ಹೇಳ್ಕೊಬೋದು. ಈ ರೀತಿ ನೀವು ಈ ದುರ್ಗಾದೇವಿಯ ಮಂತ್ರಗಳನ್ನು, ಅದರಲ್ಲೂ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ದುರ್ಗೆಯ ಅನುಗ್ರಹ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ಇಚ್ಛೆಯಿಂದ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.